ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನನ್ನ ಮಗಳ ಹುಟ್ಟಿದಬ್ಬ. ಸೊ ಮನೇಲಿ ಆಲ್ರೆಡಿ ಬೆಳಿಗ್ಗೆ ಒಂದು 5:30ಗೆ ಎದ್ದು ಮನೆಯೆಲ್ಲ ಫುಲ್ಲು ಒರೆಸ್ಬಿಟ್ಟು ದೇವ್ರದ್ದು ಸಾಮಗ್ರಿಗಳೇನಿದೆ ಅದೆಲ್ಲ ತೊಳೆದು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ದೇವಸ್ಥಾನದಿಂದ ಬಂದು ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಸಿಂಪಲಾಗಿ ಫುಡ್ ಮಾಡಿಕೊಂಡು ನೈಟಿಗೆ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಫಸ್ಟು ಟೆಂಪಲ್ಗೆ ಹೋಗಿದ್ದು ಬಂದುಬಿಡೋಣ. ಈವ್ನಿಂಗ್ ಏನೂ ಇಟ್ಕೊಳಕ್ಕಾಗಲ್ಲ ಅಂತೇಳಿ ಫಸ್ಟು ಮನೇಲೆಲ್ಲ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮಿಕ್ಕಿದ ಕೆಲಸ ಮಾಡಬೇಕು. ಬನ್ನಿ ಪೂಜೆ ಹೆಂಗೆಲ್ಲ ಮಾಡ್ಕೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ನಮ್ಮ ರಾಯರಿಗೆ ಹೂವೆಲ್ಲ ಹಾಕಿ ಪೂಜೆ ಮಾಡ್ಕೊಂಡಿದ್ದೀನಿ. ಮತ್ತು ನಮ್ಮದು ನೋಡಿ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಬೇಗ ಎದ್ದು, ಯಾಕಂತಂದರೆ ಮತ್ತು ಆಮೇಲೆ ಟೈಮ್ ಇರಲ್ಲ ಅಂಥೇಳಿ. ಆ್ಯಕ್ಚುಲಿ ಅವಳ ಬರ್ಡೇ ಸ್ಪೆಷಲಾಗಿ ಇವತ್ತೊಂದು ತುಳಸಿ ಗಿಡ ನೆಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಗಿಡ ತಂದಿಟ್ಟಿದ್ದೀನಿ, ಪಾಟ್ ತೊಗೊಬರ್ಬೇಕೊಂದು ಬರಬೇಕಾದ್ರೆ. ಇಲ್ಲಾಂತಂದರೆ ನಾನು ನನ್ನ ಮಗಳು ಆಮೇಲೆ ಹೋಗಿ ತೊಗೊಬಂದ್ಬಿಟ್ಟು ನಡೆಸಬೇಕು. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ದೇವಸ್ಥಾನದಲ್ಲಿ ಸಿಗ್ತೀನಿ. ನಾವಿವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಜಾಸ್ತಿ ಸಂಡೇ ಅಲ್ವಾ, ಅದಕ್ಕೇನು ರಶ್ ಏನಿಲ್ಲ. ದರ್ಶನ ಮುಗಿಸ್ಕೊಂಡು ಬೇಗ ಹೋಗಿ ತಿಂಡಿ ತಿನ್ನಬೇಕು. ಇನ್ನೂ ತಿಂಡಿ ತಿಂದಿಲ್ಲ, ಹೊಟ್ಟೆ ಹಸ್ವಾಗ್ತಿದೆ ನನಗೆ. ಅವರಿಬ್ಬರು ತಿಂಡಿ ತಿಂದಾಯಿತು. ಸೊ ಬನ್ನಿ ಇವಾಗ ತೋರಿಸ್ತೀನಿ ದೇವಸ್ಥಾನ ಹೆಂಗಿದೆ ಅಂತೇಳಿ. ಇನ್ನು ಈ ದೇವಸ್ಥಾನ ಮುಂಚೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಇದ್ದಿದ್ದು. ಇವಾಗ ಮತ್ತು ಅದನ್ನು ಪಕ್ಕದಲ್ಲೇ ಶಿವಂದು ಮತ್ತು ಸಾಯಿಬಾಬಾ ಟೆಂಪಲ್ಲು ಎಲ್ಲನೂ ಮಾಡಿದ್ದಾರೆ. ತುಂಬ ವಿಶಾಲವಾಗಿ ಮಾಡಿದ್ದಾರೆ. ಮುಂಚೆ ಈ ಥರ ಎಲ್ಲ ಇರಲೇ ಇಲ್ಲ, ಇವಾಗೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸಂಡೇ ಆಗಿರೋದ್ರಿಂದ ನೋಡ್ತಾ ಇರ್ಬೋದು, ಯಾರೂ ಜಾಸ್ತಿ ಜನನೇ ಇರಲಿಲ್ಲ. ಒಂದು ಅಲ್ಲಿ ಇಲ್ಲಿ ಒಬ್ಬೊಬ್ರು ಇದ್ದರು ಅಷ್ಟೇ. ದರ್ಶನನೂ ಕೂಡ ಕಾಮಾಗಿ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಸ್ವಲ್ಪ ಅಲ್ಲೇ ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ. ನೋಡ್ತಾ ಇರ್ಬೋದು ಆಂಜನೇಯ ಸ್ವಾಮಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ಕೇಳಿಸ್ಕೊತಿದ್ದೀರಾ ಅನಿಸುತ್ತೆ. ಎಷ್ಟೊಂದು ಕಾಮಾಗಿತ್ತು ಅಂತ ಹೇಳಿದ್ರೆ ಬರ್ಡ್ಸ್ ಸೌಂಡ್ ಎಲ್ಲ ಹಂಗೆ ಕೇಳಿಸ್ತಾ ಇತ್ತು. ಹಕ್ಕಿಗಳು ಚಿಲಿಪಿಲಿಗಳೆಲ್ಲ ಅಷ್ಟು ಕಾಮಾಗಿ ಕೇಳಿಸ್ತಾ ಇತ್ತು. ಯಾಕಂತಂದರೆ ಯಾವುದೇ ಥರದ ಗದ್ದಲ ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹಂಗೇ ಅರಳಿ ಮರ ಮತ್ತು ಹಲಸಿನ ಮರಗಳೆಲ್ಲ ಇದ್ದಾವೆ. ಹಲಸಿನ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಅಂತೇಳಿ ಹೇಳ್ಕೊಂಡೆ. ಅದು ಬೇರೆ ಗೊತ್ತಾ ನಿಂಗೆ? ಹೌದಾ? ಹಲಸಿನ ಹಣ್ಣು ಬಿಟ್ಟೈತಲ್ಲ, ಇದ್ರಲ್ಲೂ ಬಿಟ್ಟೈತೆ ನೋಡಿ, ಎಷ್ಟೆಷ್ಟು ದೊಡ್ಡದೈತೆ. ಅಲ್ಲಿ ನೋಡಲ್ಲಿ ಆ ಕೊಂಬೆಲಿ ಎಷ್ಟೊಂದೈತೆ ಹೆಚ್ಚು. ಇನ್ನು ನನ್ನ ಮಗಳು ಅಲ್ಲಿ ಹಲಸಿನ ಹಣ್ಣೆಲ್ಲ ಬಿಟ್ಟಿತ್ತಲ್ಲ, ಅದನ್ನೆಲ್ಲ ನೋಡಿಕೊಂಡು ಕಿತ್ಕೊಳ್ಳಿ ಅಮ್ಮ ಅಂತ ಹೇಳ್ತಾ ಇದ್ಲು. ಇನ್ನು ನೋಡ್ತಾ ಇರ್ಬೋದು, ಇಲ್ಲಿ ಅರಳಿ ಮರ ಮತ್ತು ಅಶ್ವತ್ಥ ಕಟ್ಟೆ ಅಂತೇಳಿ ಮಾಡಿದ್ದಾರೆ. ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕಾಮಾಗಿ ಕೂತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿದ್ರೂ ಏನೂ ಡಿಸ್ಟರ್ಬೆನ್ಸ್ ಇರೋಲ್ಲ. ಅಷ್ಟೊಂದು ಚೆನ್ನಾಗಿತ್ತು. ಹಂಗೆ ಸುಮ್ಮನೆ ಒಂದು ರೌಂಡ್ ಹಾಕೊಂಬರೋಣ ಅಂತೇಳಿ ಒಂದು ರೌಂಡ್ ಹೋಗಿದ್ದು ಬಂದು ಮತ್ತು ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಹೋಗ್ತಾಯಿದ್ದೀವಿ. ನನ್ನ ಮಗಳಂತೂ ಫುಲ್ ಹೈಪರ್ ಆಗಿಬಿಟ್ಟಿದ್ಲು. ಯಾಕಂತಂದರೆ ಅವಳ ಬರ್ಡೇ ಅಂತೇಳಿ ಫುಲ್ ಖುಷಿಯಾಗಿ ಒಂಥರ ಓಡಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ನನ್ನ ಬರ್ಡೇ ಅಂತೇಳಿ. ಮಕ್ಕಳೇ ಹಂಗೆ ಅಲ್ವಾ, ಏನಾದ್ರೂ ಚಿಕ್ಕದೇನಾದ್ರೂ ಅವ್ರಿಗೆ ಖುಷಿ ಅನ್ನಿಸ್ತು ಅಂದರೆ ಅದನ್ನೇ ಸೆಲೆಬ್ರೇಟ್ ಮಾಡ್ತೇವೆ. ಇನ್ನು ಈ ದೇವಸ್ಥಾನ ನೋಡ್ತಾ ಇರ್ಬೋದು, ಎಷ್ಟೊಂದು ವಿಶಾಲವಾಗಿದೆ ಮತ್ತು ಜನನೂ ಕೂಡ ಇರಲಿಲ್ಲ. ಒಂದು 3-4 ಜನ ಇದ್ದರು ಅಷ್ಟೇ. ಇನ್ನು ಆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಆಂಜನೇಯ ಸ್ವಾಮಿದು ಸ್ಟ್ಯಾಚು ಇದೆ. ಅಲ್ಲಿ ಬಂದು ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೋಣ ಅಂತೇಳಿ ವಿಡಿಯೋ ಮಾಡ್ಕೊತಾ ಇದ್ದೆ. ಇಲ್ಲಿ ಒಬ್ಬ ಅಂಕಲ್ಲು ಪಾಪ ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡು ಅವರೇ ಎಲ್ಲ ಕಡೆ ತುಳಸಿ ಕಟ್ಟೆಗಿರ್ಬೋದು, ಆಂಜನೇಯ ಸ್ವಾಮಿ ಪಾದದ ಹತ್ರ ಎಲ್ಲ ಕಡೆ ಹೂಗಳನ್ನೆಲ್ಲ ಇಡ್ತಾಯಿದ್ರು. ಇನ್ನು ಫೋಟೋಶೂಟ್ ಎಲ್ಲ ಮಾಡ್ಕೊಡ್ತಾಯಿದ್ರು. ಇನ್ನು ಇಲ್ಲಿ ನೋಡಿ, ಮುಂದೆನೇ ದೇವಸ್ಥಾನದ ಮುಂದೆನೇ ಈ ಥರ ತೋಟದ ಥರ ಮಾಡಿಕೊಂಡು ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಚಿಕ್ಕದಾಗಿ. ಈ ಮರದಲ್ಲಿ ಸಿಕ್ಕಾಪಟ್ಟೆ ಹಲಸಿನಕಾಯಿ ಬಿಟ್ಟಿದೆ. ಅದನ್ನು ಕಿತ್ಕೊತೀವಿ ಅಂತ ಕೇಳಿದ್ವಿ. ಬಟ್ ಅವರು ಏನೋ ಕಂಪ್ನಿ ಕಡೆಯಿಂದ ಇರೋದಂತೆ, ಅದು ಅವ್ರು ಬಿಡಲ್ಲ, ಬೈತಾರೆ ಅಂತ ಹೇಳಿದ್ರು. ಅದಕ್ಕೆ ಪರವಾಗಿಲ್ಲ ಅಂಥೇಳಿ ಮನೆಗೆ ಹೊರಟ್ವಿ. ಇವಾಗ ದರ್ಶನ ಎಲ್ಲ ಆಯಿತು, ಚೆನ್ನಾಗಿ ಕಾಮಾಗಿದೆ. ಯಾರು ಸಂಡೇ ಅಲ್ಲ,
ಬ್ಯುಸಿ ಇಲ್ಲ, ದೇವಸ್ಥಾನ ಫುಲ್ ಕಾಮಾಗಿತ್ತು. ಸೊ ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಾನಿವಾಗ ಮಧ್ಯಾಹ್ನ ಜಾಮೂನ್ ಮಾಡಿಬಿಡೋಣ ಅಂತ ಹೇಳಿ ದೇವಸ್ಥಾನದಿಂದ ಬಂದಮೇಲೆ ಸ್ವಲ್ಪ ಫ್ರೆಶ್ನಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ನಾನು. ಸೊ ಅದನ್ನು ತಿಂದ್ಕೊಂಡು ಜಾಮೂನ್ಗೆ ಪಾಕ ಎಲ್ಲ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಪಾಕ ಎಲ್ಲ ರೆಡಿ ಇದೆ. ಇವಾಗ MTR ಜಾಮೂನ್ ಮಿಕ್ಸ್ ಬೈ 1 get 1 ಇದೆ, ಇದು ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಜಾಕ್ ಫ್ರೂಟ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿರೋದು ಈವ್ನಿಂಗಿಗೆ. ನಮ್ಮ ಅತ್ತೆ ಮನೆಯವರೆಲ್ಲರೂ ಡಿನ್ನರ್ಗೆ ಬರ್ತಾರೆ. ಸೊ ಅದಕ್ಕೆ ಜಾಕ್ ಫ್ರೂಟ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ. ಅದು ಬಂದ ತಕ್ಷಣ ಅದನ್ನು ತಗೊಂಡು ರಿಸೀವ್ ಮಾಡಿಕೊಂಡು ನಾನಿವಾಗ ಗುಲಾಬ್ ಜಾಮೂನ್ಗೆ ಕಲಿಸ್ಕೊತಾ ಇದ್ದೀನಿ. ಇದಂತೂ ನಿಜವಾಗ್ಲೂ ಸ್ವಲ್ಪನೇ ನೀರು ಹಾಕ್ಕೊಂಡು ಕೇರ್ಫುಲ್ಲಾಗಿ ಕಲಿಸ್ಬೇಕು, ಇಲ್ಲಾಂತಂದರೆ ಫುಲ್ ಒಡೆದೋಗ್ಬಿಡುತ್ತೆ ಜಾಮೂನು, ಇಲ್ಲಾಂತಂದರೆ ಫುಲ್ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ, ಇಲ್ಲ ಗಂಟು ಥರ ಆಗಿಬಿಡುತ್ತೆ. ನನಗಂತೂ ಈ ಜಾಮೂನ್ಗೆ ಯಾವಾಗಲೂ ಕಲಿಸ್ಬೇಕಾದ್ರಂತೂ ಫುಲ್ 2 ಜೀವ ಕೈಯಲ್ಲಿ ಹಿಡ್ಕೊಂಡಂಗೆ ಕಲಿಸ್ತಾ ಇರ್ತೀನಿ. ಯಾಕಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೂ ಚೆನ್ನಾಗಿ ಬರಲ್ಲ ಅಂತೇಳಿ ಈಗ ಆಲ್ರೆಡಿ ಪಾಕ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಜಾಮೂನು ಕಲಿಸ್ಕೊತಾ ಇದ್ದೀನಿ. ಇವಾಗ ತೆಳ್ಳಗಾಯ್ತು ಅನ್ಸುತ್ತೆ. ಇದು ನಾದಿನೂ ಕಲಸಂಗಿಲ್ಲ, ಹಿಂಗೇನೆ ಮಾಡಿಕೊಂಡು ಕ್ಲೀನ್ ಮಾಡಬೇಕು. ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಫುಲ್ ಜಾಮೂನೇ ಗಾನ್ ಅಷ್ಟೇನೆ. ನೋಡು ತೋರಿಸು, ಈ ಕನ್ಸಿಸ್ಟೆನ್ಸಿ ಬಂದೈತೆ ಇವಾಗ. ಬನ್ನಿ ಫೈನಲಲ್ಲಿ ಹೆಂಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ನಾನಿವಾಗ ಜಾಮೂನೆಲ್ಲ ಈ ಥರ ಬಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ಪಾಕ ರೆಡಿ ಇದೆ, ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಈಗ ಜಾಮೂನ್ ಮಾಡಿ ಮತ್ತು ಇವಳದು ನಾನು ಆವಾಗಲೇ ಮಾರ್ನಿಂಗ್ ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ತುಳಸಿದು ಕಟ್ಟೆ ನೋಡಿದ್ದೆ, ಓಮ್ ಅಂತ ಇರೋದು. ಸೊ ಅದಕ್ಕೆ ಮಣ್ಣು ಫಿಲ್ ಮಾಡಿಸ್ಕೊಬಂದರೆ ತುಳಸಿ ಗಿಡ ಆಲ್ರೆಡಿ ತಂದಿದ್ದೀನಿ ನಾನು. ಸೊ ಇವಾಗ ಹಾಕಿದ್ರೆ ಅಟ್ಲೀಸ್ಟ್ ವರಮಹಾಲಕ್ಷ್ಮಿ ಟೈಮ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತೇಳಿ ತೊಗೊಂಬರ್ಬೇಕು ಹೋಗ್ಬಿಟ್ಟು. ಅದನ್ನು ತಗೊಬಂದು ಇವಳ ಕೈಯಲ್ಲಿ ನೆಡೆಸ್ಬಿಟ್ಟು ಮತ್ತು ಅದಾದಮೇಲೆ ಎಲ್ಲ ಹೆಚ್ಚಿಟ್ಕೋಬೇಕು. ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಲಸಿನಕಾಯಿದು ಬಿರಿಯಾನಿ ಮತ್ತು ಮಸಾಲೆ ವಡೆ ಮತ್ತು ಜಾಮೂನು, ಇದು 3 ಅಷ್ಟೇ ಇಟ್ಕೊಂಡಿದ್ದು ಸಿಂಪಲ್ಲಾಗಿ. ಯಾಕಂತಂದರೆ ಮತ್ತು ನನಗೂ ಸ್ಟ್ರೆಸ್ ಆಗಿಬಿಡುತ್ತೆ ಅಂಥೇಳಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ರೆ ಮಾಡೋದಕ್ಕೆ ಈವ್ನಿಂಗ್ ಸರಿ ಹೋಗುತ್ತೆ ಅಂತೇಳಿ ಅಟ್ಲೀಸ್ಟ್ ಒಂದು 3 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಬೇಗ ಒಂದು 5 o'clockಗೆಲ್ಲ ಮುಗಿಸ್ಬಿಟ್ಟು 5 to 6 ನಾವು ರೆಡಿಯಾಗಿ ಮತ್ತು ಡೆಕೋರೇಷನ್ ಮುಗಿಸ್ಕೊಂಡು 6 to 7 ಇನ್ನು ಬಾಕಿ ಏನಾದರೂ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ರೆ ಆಮೇಲೆ 7 o'clock ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಎಲ್ಲರೂ ಬಂದುಬಿಡ್ತಾರೆ. ಆ್ಯಕ್ಚುಲಿ 6 o'clock ಅಂತಲೇ ಹೇಳಿರೋದು ಎಲ್ಲರಿಗೂ, 6:30ಗೆಲ್ಲ. ಅದಕ್ಕೋಸ್ಕರ ನಾವು ಬೇಗ ಬೇಗ ಮುಗಿಸ್ಕೋಬೇಕು ಕೆಲಸ. ನಾನು ಒಬ್ಬಳೇ ಮಾಡಬೇಕಲ್ಲ ಎಲ್ಲನೂ. ಸೊ ಬೇಗ ಬೇಗ ಮುಗಿಸ್ಕೊಂಡಷ್ಟು ನನಗೂ ಹೆಲ್ಪ್ ಆಗುತ್ತೆ. ಬನ್ನಿ ಜಾಮೂನ್ ಬೇಯಿಸ್ತಾ ಸಿಗ್ತೀನಿ. ಜಾಮೂನ್ನ ಯಾವಾಗಲೂ ಆ್ಯಕ್ಚುಲಿ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು. ಈ ಕಡೆ ನೋಡಿ ಚೆನ್ನಾಗಿ ಬಂದಿದೆ. ಒಂದು ಇದು ಹಾಕಿದ್ದೆ, ಅದು ಇದು ಎರಡೇ ಹಾಕೋ ಸ್ವಲ್ಪ ಹೊಡೆದಂಗೆ ಆಯಿತು. ಹೊಡೆದಂಗೆ ಅಂದರೆ ಈ ಥರ ಕ್ರ್ಯಾಕ್ ಆಗಿದೆ. ಯಾಕಂದರೆ ಅದು ನನ್ನ ಮಗಳು ಮಾಡಿದ್ದು, ಅದಕ್ಕೆ ಅವಳು ಚೆನ್ನಾಗಿ ಪ್ರೆಸ್ ಮಾಡಿ ರೌಂಡ್ ಮಾಡಿರಲ್ಲ. ಮಾಡಬೇಕಾದ್ರೆ ಚೆನ್ನಾಗಿ ನಾದಬೇಕು. ಆ್ಯಕ್ಚುಲಿ ಅಂದರೆ ಬಾಲ್ ಮಾಡಬೇಕಾದ್ರೆ ಚೆನ್ನಾಗಿ ನಾದಿ ಮಾಡಬೇಕು. ನೋಡ್ತಾ ಇರ್ಬೋದು ಇವಾಗ ಬೇಯಿಸ್ತಾ ಇದ್ದೀನಿ. 2ನೇ ಹೆಬ್ಬೆ ಸಾಕು, ಒಬ್ಬೊಬ್ರಿಗೆ ಒಂದೊಂದು ಅಂತೇಳಿ ಮಾಡ್ತಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಯಾರೂ ಅಷ್ಟೊಂದು ಸ್ವೀಟ್ ಇಷ್ಟಪಡಲ್ಲ. ಜಸ್ಟ್ ಅವಳ ಬರ್ಡೇಗೆ ಅಂತೇಳಿ ಸ್ವೀಟ್ ಏನಾದರೂ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದು ಅಷ್ಟೇ. ಯಾಕಂದರೆ ಕೇಕ್ ಇರುತ್ತೆ ಆಲ್ರೆಡಿ, ಅದಕ್ಕೋಸ್ಕರ. ಇನ್ನು ಇವಾಗ ಕಡಲೆಬೇಳೆ ನೆನೆ ಹಾಕ್ಬಿಡ್ಬೇಕು. ಇನ್ನೂ ಕಡಲೆಬೇಳೆ ನೆನೆ ಹಾಕಿಲ್ಲ ನಾನು. ಇವಾಗ ನೆನೆ ಹಾಕಿದ್ರೆ ಇವಾಗ 12:30 ಒಂದು 4 hours ನೆಂದ್ರೂ ಚೆನ್ನಾಗಿರುತ್ತೆ. ಸೊ ನೆನೆ ಹಾಕ್ಬಿಡ್ತೀನಿ ಫಸ್ಟು, ಇದು ಬೇಯೋ ತನಕ. ವಡೆ ಮಾಡೋದು ಬೇಡ ಅಂತ ಅನಿಸ್ತಿದೆ. ಯಾಕಂತಂದರೆ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟು ತಿಥಿಗಳಿಗೆ ಮಾತ್ರ ವಡೆ ಎಲ್ಲ ಮಾಡೋದು. ಸೊ ಅದಕ್ಕೆ ವಡೆ ಬೇಡ, ಸಂತೆ ಬೊಂಡ ಅಂತಾರಲ್ಲ ಆ ಥರ ಮಾಡ್ಕೊಳ್ಳೋಣ ಅಂತ. ಸಬ್ಬಕ್ಕಿ ಸೊಪ್ಪು ಎಲ್ಲ ಇದೆ, ಅದನ್ನೆಲ್ಲ ಹಾಕಿ ಇವಾಗ ಸದ್ಯಕ್ಕೆ ಜಾಮೂನ್ ಬೇಯಿಸ್ಬಿಟ್ಟು ಒಂದಷ್ಟು ಮಸಾಲೆ ಎಲ್ಲ ರುಬ್ಕೋಬೇಕು. ಯಾಕಂದರೆ 2 ಕುಕ್ಕರಲ್ಲಿ ಮಾಡಬೇಕಾಗುತ್ತೆ. ನಾನು 1 ಕುಕ್ಕರಲ್ಲಿ ಮಾಡಿದ್ರೆ ಸಾಕಾಗಲ್ಲ, 5 ಲೀಟ್ರದ್ದು. ಸೊ 2 ಕುಕ್ಕರಲ್ಲಿ ಮಾಡೋದಕ್ಕೆ ಇವಾಗಲೇ ಮಸಾಲೆ ಎಲ್ಲ ರುಬ್ಬಿಟ್ಕೊಬಿಟ್ರೆ ಟಕ ಅಂತ ಆವಾಗ ಒಗ್ಗರಣೆ ಮಾಡಿ ಜಸ್ಟ್ ಬೇಗ ಬೇಗ ಮಾಡಿ ಮುಗಿಸ್ಬೋದು. ಜಾಕ್ ಫ್ರೂಟ್ ಬಿರಿಯಾನಿ ಏನು ಬೇಗ ಆಗುತ್ತೆ, ಯಾಕಂತಂದರೆ ಬೇರೆ ಏನೂ ತರಕಾರಿ ಹಾಕಲ್ಲ, ಬರೀ ಜಾಕ್ ಫ್ರೂಟ್ ಅಷ್ಟೇ ಅಲ್ವಾ. ಅದಕ್ಕೆ ಬನ್ನಿ ಇವಾಗ ಇದನ್ನು ಬೇಯಿಸ್ಕೊಂಡು ಆಮೇಲೆ ಸಿಗ್ತೀನಿ.
ಇನ್ನು ನಮ್ಮ ಹಸ್ಬೆಂಡು ಕೂಡ ಇನ್ನು ಮಲಗಿದ್ರು, ನನ್ನ ಮಗಳು ಮಲಗಿದ್ಲು. ಸೊ ನಾನು ಅಷ್ಟೊತ್ತಿಗೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮುಗಿಸ್ಕೊಬೋಣ, ಇನ್ನೂ ಟೈಮ್ ಇತ್ತು, 1 o'clock ಅಷ್ಟೇ ಆಗಿತ್ತು. ಸ್ವಲ್ಪ ಡೆಕೋರೇಷನ್ ಎಲ್ಲ ಮುಗಿಸ್ಕೊಬಿಟ್ರೆ, ಅಂದರೆ ನಾನೇನು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಸಿಂಪಲ್ಲಾಗೇ ಒಂದು 4 ಕಡೆ ಬಲೂನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಅವಳ ಡ್ರೆಸ್ ಇದೆಯಲ್ಲ, ಅದು ಮ್ಯಾಚಿಂಗಾಗೇ ಬ್ಲೂ ಮತ್ತು ವೈಟ್ ಕಲರ್ದೇ ಕಾಂಬಿನೇಷನ್ದು ಬಲೂನ್ಸ್ ತಂದಿದ್ದೆ. ಸೊ ಅದನ್ನೆಲ್ಲ ಊದ್ಕೊತಾ ಇದ್ದೆ. ಬೇಗ ಬೇಗ ಮುಗಿಸಿದ್ರೆ ಇದನ್ನು, ಮತ್ತು ಈವ್ನಿಂಗು ನಾನು ಅಡುಗೆ ಬೇರೆ ಮಾಡಬೇಕಲ್ವ, ಸೊ ಅದನ್ನು ಮಾಡೋದಕ್ಕೆ ಸರಿ ಹೋಗುತ್ತೆ. ಇದನ್ನು ಮುಗಿಸ್ಕೊಬಿಡೋಣ ಅಂತೇಳಿ. ಯಾವಾಗ್ಲೂ ವರ್ಷ ಅವಳ ಬರ್ಡೇಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರ್ತೀನಿ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಒಂದು ಚೇಂಜಸ್ ಆಗುತ್ತೆ, ಇಲ್ಲಾಂತಂದ್ರೆ ಅರ್ಜೆಂಟ್ ಆಗುತ್ತೆ ಹರಿಬರಿಯಲ್ಲಿ, ಆ ಥರ. ಅದಕ್ಕೋಸ್ಕರ ಇವಾಗ ಬೇಗನೆ ಮುಗಿಸ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಈ ಸರಿ ಬೇರೆ ಮಕ್ಕಳನ್ನ ಜಾಸ್ತಿ ಕರೆದಿದ್ದೀವಿ, ಸೊ ಎಲ್ಲರೂ ಬರ್ತಾರೆ. ಅವ್ರಿಗೆಲ್ಲರಿಗೂ ಕೇಕ್ ಕೊಡೋದು, ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿಸ್ಕೋಬೇಕು ಅಂತೇಳಿ ತುಂಬ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಬಟ್ ಆಗಲ್ಲ, ಯಾಕಂದರೆ ಆಲ್ರೆಡಿ ನಾನು ಫುಲ್ ಸ್ಟ್ರೆಸ್ ಆಗೋಗಿದ್ದೀನಿ. ಇನ್ನು ನಾನು ಬಲೂನ್ ಓದ್ತಾ ಇದ್ನಲ್ಲ, ಆ ಸೌಂಡಿಗೆ ನನ್ನ ಮಗಳು ಎದ್ದೇ ಬಿಟ್ಟಿದ್ದಾಳೆ. ಎದ್ಬಿಟ್ಟು ನಾನು ಮಾಡ್ತೀನಿ ಅಮ್ಮ ಅಂತ ಅಂದ್ಬಿಟ್ಟು ಬಂದು ಇವಾಗ ಊದ್ತಾ ಇದ್ದಾಳೆ. ಫುಲ್ಲು ಇಬ್ಬರೂ ಕಾಮಿಡಿ ಮಾಡಿಕೊಂಡು ಒಂಥರ ಎಂಜಾಯ್ ಮಾಡಿಕೊಂಡು ಊದ್ತಾ ಇದ್ವಿ. ನಾನು ಹೇಳ್ತಾ ಇದ್ದೆ ನನ್ನ ಮಗಳಿಗೆ, ಎಲ್ಲನೂ ಒಂದೇ ಈಕ್ವಲ್ ಇರಬೇಕು, ಕರೆಕ್ಟಾಗಿ ನೋಡ್ಬಿಟ್ಟು ಊದ್ಕೊಡು ಅಂತ ಅಂದ್ಬಿಟ್ಟು. ಓಕೆ, ಮುಂದಿನ ವ್ಲಾಗಲ್ಲಿ ನಾನು ಹೆಂಗೆಲ್ಲ ಡೆಕೋರೇಷನ್ ಮಾಡಿದ್ದೆ, ನನ್ನ ಮಗಳನ್ನ ಹೆಂಗೆ ರೆಡಿ ಮಾಡಿದ್ದೆ, ಮತ್ತು ಅವಳ ಬರ್ಡೇ ಪಾರ್ಟಿಗೆ ಯಾರೆಲ್ಲ ಬಂದಿದ್ದರು ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವಾನ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.